ಖಾನಾಪುರ ತಾಲೂಕಿನ ಜಾಂಬೋಟಿಯಿಂದ ಕಣಕುಂಬಿಗೆ ತೆರಳುವಂತಹ ರಸ್ತೆಯಲ್ಲಿ ಅಕ್ರಮವಾಗಿ ಸಾಗಣೆ ಮಾಡ್ತಾ ಇದ್ದಂತ 14,000 ಲೀಟರ್ ಮದ್ಯಸಾರ ಅನ್ನ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಜಪ್ತಿಯನ್ನ ಮಾಡಿದ್ದಾರೆ. ಮಂಗಳವಾರ ಬೆಳಗಿನ ಜಾವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಚಾಕೊಲೇಟ್ ಬಣ್ಣದ ಅಶೋಕ್ ಲೇಲ್ಯಾಂಡ್ ಕಂಪನಿಯ ಬ್ಯಾಂಕರ್ ವಾಹನ ತಪಾಸಣೆ ನಡೆಸಿದ ವೇಳೆ ಅಕ್ರಮವಾಗಿ ಸ್ಪಿರಿಟ್ ಸಾಗಣೆ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಹನ ಚಾಲಕ ಸಿದ್ದರಾಜು ಪುಟ್ಟಸ್ವಾಮಿ ಶೆಟ್ಟಿ 47 ವರ್ಷ, ತೆಗಿನವಾಳು ನಿವಾಸಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ದಾಳಿಯಲ್ಲಿ ಜಪ್ತಿ ಮಾಡಲಾದ ಸ್ಪಿರಿಟ್ ಮೌಲ್ಯ 14 ಲಕ್ಷ, ಮೊಬೈಲ್ ಮೌಲ್ಯ 1,500 ರೂಪಾಯಿ ಹಾಗೂ ವಾಹನದ ಮೌಲ್ಯ 21 ಲಕ್ಷ ಸೇರಿ ಒಟ್ಟು 35,01,500 ಮೌಲ್ಯದ ಮುದ್ದೆಮಾಲು ವಶಪಡಿಸಿಕೊಳ್ಳಲಾಗಿದೆ. ಡಾಕ್ಟರ್ ವೈ ಮಂಜುನಾಥ್ ಅಬಕಾರಿ ಅಪರ ಆಯುಕ್ತರು, ಎಫ್ಎಚ್ ಚೆಲುವಾದಿ ಅಬಕಾರಿ ಜಂಟಿ ಆಯುಕ್ತರು ಮತ್ತು ಜಗದೀಶ್ ಎನ್ಕೆ ಅಬಕಾರಿ ಉಪ ಆಯುಕ್ತರು ಹಾಗೂ ವಿಜಯಕುಮಾರ್ ಜೆ ಹಿರೇಮಠ್ ಅಬಕಾರಿ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ರವಿ ಎಂ ಮುರುಗೋಡ್ ನೇತೃತ್ವದಲ್ಲಿ ಮಂಜುನಾಥ್ ಮೆಳ್ಳಿಗೇರಿ ಪ್ರಕರಣ ದಾಖಲಿಸಿಕೊಂಡಿದ್ದು, ನೂರುಲ್ಲಾ ಖಾನ್, ಸುನಿಲ್ ಎಸ್ ಪಾಟೀಲ್ ಸೇರಿದಂತೆ ಅಬಕಾರಿ ಸಿಬ್ಬಂದಿ ದಾಳಿಯಲ್ಲಿ ಪಾಲ್ಗೊಂಡಿದ್ದರು. ಇದರ ಕಾಂತ ಅಂದ್ರೆ ನಾವೇನ್ರ ಮ್ಯಾಗಿನ ಇದನ್ನ ಮಾಡಿ ಚಂದ ಪ್ಯಾಕ್ ಮಾಡಿಬಿಡು. ಚೆಕ್ ಮಾಡಿದ್ರೆ ಇದು ಓಪನ್ ಆಕತ್ತಾರ ಹೇಳಿದಂಗೆ ಸರ್, ನೋಡಿದ್ರೆ ಬರೀ ಆಯ್ಲೆ ಕಾಂತ ಸರ್. ಇದು ಹಾಕ್ಬಿಡಿ ಎಲ್ಲ. ಇಲ್ಲಿ ತಕ ಒಂದು ಹೊಸ ಟೆಕ್ನಿಕ್ ಯೂಸ್ ಮಾಡ್ಯಾರ ನೋಡ್ರಿ ಸರ್ ಅವರು. ಕ್ಲೌಡ್ ಅದು, ಟ್ರಾನ್ಸ್ಫಾರ್ಮರ್ ಅದು.